ನಮಸ್ಕಾರ. ರಿಪಬ್ಲಿಕ್ ಕನ್ನಡದ ವಿಶೇಷ ಪಾಡ್ಕಾಸ್ಟ್ಗೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಇವತ್ತಿನ ಈ ವಿಶೇಷ ಕಾರ್ಯಕ್ರಮದ ಅತಿಥಿಗಳು ಹಿರಿಯ ನಿವೃತ್ತ ಪೊಲೀಸ್ ಅಧಿಕಾರಿ ಬಿ ಅಶೋಕ್ ಕುಮಾರ್ ಅವರು. ನಾನು ಬಿ ಅಶೋಕ್ ಕುಮಾರ್ ಅಂದ್ರೆ ನೀವೆಲ್ಲ ಯಾರು ಅಂತ ಹೇಳಿ ಒಂದು ಕ್ಷಣ ಯೋಚನೆ ಮಾಡ್ಬೋದೇನೋ, ಆದ್ರೆ ಟೈಗರ್ ಅಶೋಕ್ ಅಂದ ತಕ್ಷಣ ನಿಮ್ಮೆಲ್ಲರಿಗೂ ನೆನಪಾಗ್ಬಿಡುತ್ತೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಚೆನ್ನಾಗಿದ್ದೀರಾ? ಚೆನ್ನಾಗಿ ಸರ್, ನೀವು ಆರಾಮ? ಚೆನ್ನಾಗಿ. ಸರ್, ಧರ್ಮಸ್ಥಳ ಸಾಕಷ್ಟು ಚರ್ಚೆ ಆಯಿತು, ಬೇರೆ ಬೇರೆ ಆಯಾಮದ ಆರೋಪಗಳು ಬಂತು. ಇದೆಲ್ಲದಕ್ಕೆ ಕೇಂದ್ರ ಬಿಂದು ಆಗಿ ನಿಂತಿದ್ದವರು ಅಂತಂದ್ರೆ ಗಿರೀಶ್ ಮಠಣ್ಣನವರು. ಹಿ ವಾಸ್ ಆಲ್ಸೋ ಅ ಪೊಲೀಸ್ ಆಫೀಸರ್, ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಇದ್ದವರು. ಆದ್ರೆ ಅವ್ರ ಮೇಲೂ ಕೂಡ ಹಿಂದೊಮ್ಮೆ ಆರೋಪ ಬಂದಿತ್ತು ಆ ಹುಸಿ ಬಾಂಬ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈ ವಿಚಾರದಲ್ಲಿ ನೀವು ಬೇರೆ ಮಾಧ್ಯಮದಲ್ಲಿ ಮಾತನಾಡೋದು ಕೇಳಿಸ್ಕೊಂಡೆ. ಅವ್ರನ್ನ ಟ್ರೈನ್ ಮಾಡಬೇಕಾಗಿತ್ತು ನೀವು, ಬಟ್ 1 ವರ್ಷದ ಅಂತರ ಇದ್ದಿದ್ರಿಂದ ಅವ್ರು ನಿಮ್ಮ ಅಡಿಯಲ್ಲಿ ಟ್ರೈನ್ ಆಗ್ಲಿಲ್ಲ ಅಂತ ಹೇಳಿ. ಈ ಪ್ರಕರಣವನ್ನು ಮತ್ತೊಂದ್ಸತಿ ನೆನಪು ಮಾಡ್ಬೋದಾ ಸರ್ ನಮ್ಮ ವೀಕ್ಷಕರಿಗೆ? ಏನಾಗಿತ್ತು, ಮಠಣ್ಣನವರವ್ರ ಮೇಲೆ ಬಂದ ಆರೋಪ ಏನು, ಹೇಗೆ ಅಕ್ವಿಟ್ ಆದ್ರು ಅವರು ಈ ಪ್ರಕರಣದಲ್ಲಿ ಅಂತ ಹೇಳಿ? ನೋಡಿ, ನಿನ್ನೆ ಆಕ್ಚುಲಿ ಒಂದು ಬ್ಯಾಚ್ 2003ನೇ ಬ್ಯಾಚು 22 ವರ್ಷ ಆದಮೇಲೆ ಎಲ್ಲ ಫ್ಯಾಮಿಲಿ ಸೇರಿ ಪ್ಯಾಲೇಸ್ನಲ್ಲಿ ಒಂದು ಫಂಕ್ಷನ್ ಮಾಡಿದ್ರು. DG ಅವರು ಬಂದಿದ್ರು. ನನ್ನನ್ನು ಗೆಸ್ಟ್ ಆಗಿ ಕರೆದು ನನಗೆ ಎಷ್ಟು ಒಂದು ಹೂ ಹಾಕಿದ್ರು ಅಂದ್ರೆ ಹೆಚ್ಚು ಕಮ್ಮಿ ಇಷ್ಟುವರೆಗೂ ಹೂ ಬಂದ್ಬಿಡ್ತು. ಅಂದ್ರೆ ಮಾಸ್ಟರ್ ಅಲ್ಲ ನಾನು, ಸೊ ಅವ್ರ ಶಿಷ್ಯರು ಇವಾಗೆಲ್ಲ ಇನ್ಸ್ಪೆಕ್ಟರ್ DYSPಗಳಾಗ್ಬಿಟ್ಟಿದ್ದಾರೆ. ಎಕ್ಸಲೆಂಟ್ ಬ್ಯಾಚ್. ನನಗೆ ಅದು ಅಲ್ಲಿ ನೋಡಿ, ಪೊಲೀಸ್ ಟ್ರೈನಿಂಗಲ್ಲಿ ಏನಾಗುತ್ತೆ ಅಂದರೆ, ನಾನು ಸೇರಿದಾಗ ಮುಗ್ಧವಾಗಿದ್ದೆ. ಬಟ್ 1 ವರ್ಷದಲ್ಲಿ ಬರುವಾಗ ನೋಡಿ, ಔಟ್ಡೋರ್ ನಮಗೆ ಹೆವಿ ಔಟ್ಡೋರಿಂಗ್ ಇದಿದೆ. ಡ್ರಿಲ್ ಇದೆ, ಪೆರೇಡ್ ಇದೆ, ಶೂಟಿಂಗ್ ಇದೆ, ಆಮೇಲೆ ಸ್ವಿಮ್ಮಿಂಗ್ ಇದೆ, ಹಾರ್ಸ್ ರೈಡಿಂಗ್ ಇದೆ, ಮೌಂಟನೇರಿಂಗ್ ಇದೆ, ಆಮೇಲೆ ಟ್ರೆಕ್ಕಿಂಗ್ ಕರ್ಕೊಂಡು ಹೋಗ್ತಾರೆ, ಆಮೇಲೆ ರಿವಲ್ವರ್ ಶೂಟಿಂಗ್, ಡ್ರೈವಿಂಗು, 4 ವೀಲರು, ಎಲ್ಲ ಕಲಿಸ್ತಾರೆ. 1 ವರ್ಷದಲ್ಲಿ ನಮಗೆ ಟ್ರಮಂಡಸ್ ಚೇಂಜ್ ಆಗಿಬಿಡುತ್ತೆ ನಮ್ಮ ಪರ್ಸ್ನಾಲಿಟಿ. ಯಾಕೆಂದರೆ ಪೊಲೀಸ್ ಕೆಲಸ ಅಷ್ಟು ಸಾಮಾನ್ಯ ಕೆಲಸ ಅಲ್ಲ. ಒಂದು ಭಾಳ ಪವಿತ್ರವಾದ ಕೆಲಸ. ಎರಡನೇದು, ಪ್ರತಿಯೊಬ್ಬ ವಿ ಡೀಲ್ ವಿತ್ ದ ಹ್ಯೂಮನ್ ಪ್ರಾಬ್ಲಮ್ಸ್. ಈಗ ನೀವು ನ್ಯೂಸ್ ಕಲೆಕ್ಟ್ ಮಾಡ್ತಿರ್ತೀರಿ, ನಾವು ಸಮಾಜದ ಪ್ರಾಬ್ಲಮ್ಗಳು ನಮ್ಮ ಟೇಬಲ್ಗೆ ಅದೇ ಬಂದು ಬೀಳುತ್ತೆ. ನಾವೇನಾದ್ರೂ ಹಿಂದೆ ಹೋಗ್ಬೇಕಾಗಿಲ್ಲ, ನೀವಾದ್ರೂ ನ್ಯೂಸ್ ಹಿಂಗಡೆ ಹೋಗ್ಬೇಕು. ನಮಗೆ ಪ್ರಾಬ್ಲಮ್ಗಳು, ಸಮಾಜದ ಮನುಷ್ಯರ ಪ್ರಾಬ್ಲಮ್ಗಳು, ಸಮಸ್ಯೆಗಳು ನಮ್ಮ ಟೇಬಲ್ಗೆ ಬಂದು ಬೀಳುತ್ತೆ. ಗಂಡ ಹೆಂಡತಿ ಪ್ರಾಬ್ಲಮ್, ತಂದೆ ಮಕ್ಕಳ ಪ್ರಾಬ್ಲಮ್, ನೇಬರ್ಸ್ ಪ್ರಾಬ್ಲಮ್, ಕೊಲೆ, ರೇಪ್, ಮರ್ಡರ್, ವಿ ವಿಲ್ ಬಿ ನಮ್ಗೆ ಅಂಥ ಒಂದು ಟೆನ್ಷನ್ ಕ್ರಿಯೇಟ್ ಆಗುತ್ತೆ. ಅದಕ್ಕೆ ಅಷ್ಟೊಂದು ನಮಗೆ ಟ್ರೈನಿಂಗ್ ಕೊಟ್ಟಿರ್ತಾರೆ. ನಾನು ಅದಕ್ಕೆ ಹೇಳೋದು, ಭಾಳ ಪವಿತ್ರವಾದ ಪೊಲೀಸ್ ಕೆಲಸ ಮತ್ತು ಎಕ್ಸಲೆಂಟ್ ಜಾಬ್. ಇಟ್ ಈಸ್ ಅ ಮೋಸ್ಟ್ ಚಾಲೆಂಜಿಂಗ್ ಜಾಬ್. ಒಂದೊಂದು ಕೇಸ್ ಆದಾಗ ಹೇಗೆ ನೋಡಿ, ಈಗ ಕೇಸ್ಗಳು, ಈ ದರ್ಶನ್ ಕೇಸ್ ಹೇಗೆ ಪತ್ತೆ ಮಾಡಿದ್ದಾರೆ ನೋಡಿ, ಟು ಅಪ್ರಿಷಿಯೇಟ್ ಇಟ್ ಅಲ್ವೇ. ಎಷ್ಟು ಈಸಿ ಇತ್ತು. ಅವರು ಒಬ್ಬರು ಹೇಳಿದ್ರು 30 ಲಕ್ಷ ಕೊಡ್ತೀನಿ ಅಂತ ಒಬ್ಬ ಇನ್ಸ್ಪೆಕ್ಟರ್ಗೆ ಹೇಳ್ತಾರೆ. ಆ ಪೊಲೀಸ್ ಇನ್ಸ್ಪೆಕ್ಟರ್ ಯೋಚನೆ ಮಾಡ್ತಾರೆ, ಇಷ್ಟು ಸಹ ಇದಕ್ಕೆ 30 ಲಕ್ಷ ಯಾಕೆ ಕೊಡ್ತಾರೆ ಅಂದ್ಬಿಟ್ಟು. ಅವನು ನೋಡಿ ಎಷ್ಟು ಆನೆಸ್ಟ್ ಮ್ಯಾನ್. ಇಮಿಡಿಯೇಟ್ ಅವರ ಹೈಯರ್ ಆಫೀಸರ್ಸ್ಗೆ ಹೇಳಿದ್ದಾರೆ, ಸರ್ ಅವ್ರು 30 ಲಕ್ಷ ಕೊಡು ಇವೆಲ್ಲ. ನಾನು ಟ್ರೈನಿಂಗ್ ಹೋಗುವಾಗ ಇವನು ಗಿರೀಶ್ ಮಠಣ್ಣವರು ಜಸ್ಟ್ ಪಾಸ್ ಔಟ್ ಆಗಿದ್ದ. ಆಮೇಲೆ ನಾನು ಈ ಬ್ಯಾಚಿಗೆ 2003 ಬ್ಯಾಚಿಗೆ ಟೀಚ್ ಮಾಡ್ತಾ ಇದ್ದೆ. ಐಸ್ ಟು ಟೀಚ್ ಇದು ಏನು ನಮ್ಮ ಕರ್ನಾಟಕ ಪೊಲೀಸ್ ಆ್ಯಕ್ಟ್ ಮತ್ತು ಕ್ರಿಮಿನಲ್ ಇದು CRPC ಕಲಿಸ್ತಾ ಇದೆ. ಸೊ ಇದರಲ್ಲಿ ಏನಾಯಿತು ಅಂದರೆ, ನಮಗೆ ಒಂದು ಸರಿ ಕಮಿಷನರ್ ಫೋನ್ ಮಾಡಿದ್ರು ನಮ್ಮ ಡೈರೆಕ್ಟ್ರಿಗೆ. ಡೈರೆಕ್ಟ್ರ್ ನಮಗೆಲ್ಲ ಕರೆಸಿ ಹೇಳಿದ್ರು, ಏನ್ರಿ ನಮ್ಮ ಒಬ್ಬರು ಪ್ರೊಬೇಷನರ್ ಸಬ್ ಇನ್ಸ್ಪೆಕ್ಟ್ರು, ಪ್ರೊಬೇಷನರಿ ಆಗಿ ಹೋದವರು ಸಬ್ ಇನ್ಸ್ಪೆಕ್ಟರ್ ಆಗಿ ಹೋಗಿ ಒಂದು 3-4 ವರ್ಷ, 2-3 ವರ್ಷ ಆಗಿತ್ತೇನು, ಅವರು ಇದರ LHಲ್ಲಿ ಬಾಂಬ್ ಬಿಟ್ಬಿಟ್ಟಿದ್ದಾರೆ ಅಂತ. ನಮಗೆ ಶಾಕ್ ಆಯಿತು. ನನ್ನ ಪ್ರಕಾರ ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿ ಬೇರೆ ಎಲ್ಲ ಕೃತ್ಯ ಮಾಡಿದ್ದಾರೆ, ಮರ್ಡರ್ ಮಾಡಿದ್ದಾರೆ, ಬಟ್ ಬಾಂಬ್ ಬಿಟ್ಟಿದ್ದು ಇದೇ ಮೊದಲು. ನಮಗೆ ಆಶ್ಚರ್ಯ ಆಗ್ಲಿ ಅಂತ ಹೇಳಿ ನಮಗೆ ಆಶ್ಚರ್ಯ ಆಯ್ತು, ಬಾಂಬ್ ಯಾಕಿಟ್ಟ ಇವನು. ಯಾಕೆಂದ್ರೆ ನೋಡಿ, ಒಬ್ಬ ಪೊಲೀಸ್ ಅಧಿಕಾರಿ ಟ್ರೈನಿಂಗ್ ಆದವನು ಸಮಾಜದ ಸಮಸ್ಯೆಗಳನ್ನ ಸಾಲ್ವ್ ಮಾಡಕ್ ಕಳ್ಸಿರ್ತೀವಿ. ಇವನೇ ಒಂದು ಸಮಸ್ಯೆ ಕ್ರಿಯೇಟ್ ಮಾಡಕ್ ನಾವು ಟ್ರೈನಿಂಗ್ ಕೊಟ್ಟಿದೀವ. ಇಂಥ ದಡ್ಡ ಯೋಚನೆ ಮಾಡಿ ಅವನು. ನಿಜವಾಗ್ಲೂ ಹೇಳ್ತೀನಿ, ಬಟ್ ಸಮರ್ಥನೆ ಕೊಟ್ಟಿದ್ದು ಭ್ರಷ್ಟಾಚಾರ, ಹಾಗಾಗಿ ಅದನ್ನ ವಿರೋಧಿಸೋಕೆ. ಬಟ್ ಒಬ್ಬ ಪೊಲೀಸ್ ಆದವ್ರು ಈ ಆಂಗಲ್ ಅಲ್ಲಿ ಯೋಚನೆ ಮಾಡ್ಬೋದಾ ಸರ್, ಅಥವಾ ಯೋಚನೆ ಬರುತ್ತಾ ಬೇಸಿಕಲಿ ಹಂಗೆಲ್ಲ ಟ್ರೈನಿಂಗ್ ಆದವರು? ಸಮಾಜದಲ್ಲಿ ಭ್ರಷ್ಟಾಚಾರ ಇವತ್ತು ನಿನ್ನೆಯಿಂದ ಇಲ್ಲ. ನನ್ನ ಪ್ರಕಾರ ಮನುಷ್ಯ ಹುಟ್ಟದಾಗಿಂದ ಆಗ್ಬಿಟ್ಟಿದೆ ಅದು ನಿಜ. ಆಮೇಲೆ ಕೊನೆನೂ ಇಲ್ಲ ಅದಕ್ಕೆ. ಹುಟ್ಟು ನಮ್ಗೆ ಗೊತ್ತಾಗಲ್ಲ ಯಾವಾಗ ಹುಟ್ಕೊಳ್ತೋ ಭ್ರಷ್ಟಾಚಾರ ಅಂತ. ನಾನು ಸೇರಿದಾಗ್ಲೂ ಭ್ರಷ್ಟಾಚಾರ ಆಯ್ತು ಅಂದ್ರೆ ಈ ಮಟ್ಟಕ್ಕಿರಲಿಲ್ಲ. ಬಟ್ ಇದರ ಮಧ್ಯದಲ್ಲಿ ಒಂದು ವಿಷವರ್ತುಲ ಇದು. ಈ ಭ್ರಷ್ಟಾಚಾರ ಅನ್ನೋದು ಸಮಾಜದಲ್ಲಿ ವಿಷವರ್ತುಲ. ಅದರೊಳಗಡೆ ಬದುಕಬೇಕು ನಾವು. ಒಂದು ಸಣ್ಣ ಗಾಯ ಮಾಡ್ಕೋಬಾರ್ದು. ವಿಷ ಎಲ್ಲಿ ನಮಗೆ ವಿಷ ಹೋಗ್ಬಿಡುತ್ತಲ್ಲ ಮೈಗೆ, ಅದು ಕಲೆ, ಬದುಕಿನ ಕಲೆ, ವೃತ್ತಿಯ ಕಲೆ.
ಇದನ್ನ ಕಳಿಸಿರ್ತೀವಿ ನಾವು ಸಮಾಜಕ್ಕೆ, ಇವನೇ ಬಾಂಬ್ ಬಿಟ್ಬಿಟ್ನಲ್ಲ. ನೋಡಿ ಎಷ್ಟು ದಡ್ಡ ಅಂತ ಯಾಕೆ ಹೇಳ್ತೀನಿ, ನಾನು ಓಪನ್ ಆಗಿ ಹೇಳ್ತೀನಿ, ನಾವು ನೋಡಿದ್ರು ಬೇಜಾರು ಮಾಡ್ಕೋಬಹುದು. ನಮ್ಮ ಪೊಲೀಸ್ ನಾವು ತರಬೇತಿಗೆ ಹೋದಾಗ 1 ವರ್ಷ ನಮಗೆ ಟ್ರೈನಿಂಗ್ ಇರುತ್ತೆ. ಪ್ರತಿದಿನ ಪ್ರತಿ ಕೇಸ್ಗಳಲ್ಲಿ ನಮ್ಮ ತಲೆಗೆ ತುಂಬೋದು, ಸಮಾಜದಲ್ಲಿ ಯಾವುದೇ ಅಪರಾಧ ನಡೀಲಿ, ಪತ್ತೆ ಆಗದೇ ಇರುವ ಅಪರಾಧ ಸಮಾಜದಲ್ಲಿ ಇಲ್ಲವೇ ಇಲ್ಲ. ಪ್ರತಿಯೊಂದು ಕೇಸನ್ನ ಪತ್ತೆ ಮಾಡಬಹುದು ಪೊಲೀಸರಿಗೆ ಅಂತ ನಮಗೆ ಕಾನ್ಫಿಡೆನ್ಸ್ ತುಂಬುತ್ತಾರೆ, ಆತ್ಮಸ್ಥೈರ್ಯ ತುಂಬುತ್ತಾರೆ. ಅದಿದೆ, ಯಾಕೆ ನಥಿಂಗ್ ಈಸ್ ಇಂಪಾಸಿಬಲ್ ಇನ್ ದಿಸ್ ವರ್ಲ್ಡ್ ಅಂತಿದೆ. ಹಾಗೆ ಯಾವುದೇ ಕೇಸು ಅನ್ಡಿಟೆಕ್ಟೆಡ್ ಕೇಸಸ್ಸೇ ಇಲ್ಲ ಸಮಾಜದಲ್ಲಿ. ಪ್ರತಿಯೊಂದು, ಈಗ ಎಷ್ಟೋ ಕೇಸ್ ಡಿಟೆಕ್ಟ್ ಆಗಿಲ್ಲ ಅಂದ್ರೆ ತನಿಖೆಯಲ್ಲಿ ಫೇಲ್ಯೂರ್ ಆಗಿದ್ದಾರೆ ಅಷ್ಟೇನೆ, ಅವ್ರು ಹೋಗಿರೋ ಮಾರ್ಗ ಆ್ಯಂಗಲ್ ತಪ್ಪಾಗಿದೆ ಅಂತ ಕಲಿಸಿರ್ತಾರೆ. ಮತ್ತು ಎರಡನೇದು ಏನು ಹೇಳ್ತಾರೆ ಅಂದರೆ, ಯಾವುದೇ ಅಪರಾಧಿ ಅಪರಾಧ ಮಾಡುವಾಗ ಒಂದು ಸುಳಿವು ಬಿಟ್ಟು ಹೋಗ್ತಾನೆ. ಬಿಟ್ಟು ಹೋಗಿ, ಈಗಂತೂ ಟೆಕ್ನಾಲಜಿ ಬಂದಿರೋದ್ರಿಂದ ಕಣ್ಣಿಗೆ ಕಂಡುಬಿಡುತ್ತೆ, ಅಪರಾಧಿನೇ ಕಂಡುಬಿಡುತ್ತೆ ನಮ್ಗೆ, ಯಾರು ಬಂದು ಮಾಡ್ದ, ಏನು ಬಿಟ್ಟೋದ, ಏನು ತಗೊಂಡೋದ ಅಂತೇಳಿ. ಇದೆಲ್ಲ ಕಲ್ತು ಬಂದು ಇವನೆಂಥ ದೊಡ್ಡ ಕೆಲಸ ಮಾಡ್ದ ಅಂತ ಹೇಳಿದ್ರೆ, ಇವನಿಗೇನೋ ಯಾರೋ ರಾಜಕೀಯದವ್ರು ತೊಂದರೆ ಮಾಡಿರ್ಬೋದು, ನಮಗೂ ತೊಂದರೆ ಮಾಡಿದ್ದಾರೆ. ಹೇಳಿದ್ನಲ್ಲ, ನನಗೆ ತೊಂದರೆ ಮಾಡಿ ಮೈಸೂರಿಗೆ ಹಾಕಿದ್ರು, ನಾನು ಇನ್ನೂ ಒಳ್ಳೆ ಇದು ಕಲಿತೆ, ಅಲ್ಲಿ ನನ್ನ ಆರೋಗ್ಯನೂ ಇಂಪ್ರೂವ್ ಆಯಿತು. ಇವನು ಅಲ್ಲಿಂದ ಬಂದ್ಬಿಡ್ಬೇಕಾಯ್ತು. ಕೆಲವು ಕಡೆ ನಮಗೆ ಕೆಲಸ ಮಾಡೋಕ್ಕಾಗಲ್ಲ, ಅಷ್ಟು ಪ್ರೆಷರ್ ಇರುತ್ತೆ, ಮತ್ತು ರಾಜಕೀಯದ್ದು ಪ್ರೆಷರ್ ಇರುತ್ತೆ. ಕೆಲವರು ಬಂದ್ಬಿಡ್ತಾರೆ, ನಾನ್ ಎಕ್ಸಿಕ್ಯೂಟಿವ್ ಬೇಕಾ ನೋಡಿ, COD ಇದೆ, ಇಂಟೆಲಿಜೆನ್ಸ್ ಇದೆ, ಬೇಕಾದಷ್ಟು ಕಂಪ್ಯೂಟರ್ ಸೆಕ್ಷನ್ಸ್ ಇದೆ, ಟ್ರಾಫಿಕ್ ಇದೆ. ಪ್ರೆಷರ್ ಇಲ್ಲದೆ ಇರೋಂಥ ಕೆಲಸಗಳು ಇದೆ, ಪ್ರೆಷರ್ ಇರೋ ಕೆಲಸಗಳು ಇದೆ. ಪೊಲೀಸ್ ಸ್ಟೇಷನ್ಸ್ ಎಲ್ಲ ಪ್ರೆಷರ್ ಇರೋ ಕೆಲಸನೇ. ಅದರಲ್ಲೂ ಕೆಲವು ಪೊಲೀಸ್ ಸ್ಟೇಷನ್ ಲೈಟ್ ಪೊಲೀಸ್ ಸ್ಟೇಷನ್ ಇದೆ. ಫಾರ್ ಎಕ್ಸಾಂಪಲ್, ನನಗೆ ಗೊತ್ತಿದ್ದಂಗೆ ಸದಾಶಿವನಗರ ಭಾಳ ಲೈಟ್ ಪೊಲೀಸ್ ಸ್ಟೇಷನ್. ನನ್ನ ಪ್ರಕಾರ ಅಲ್ಲಿ ಒಬ್ಬರು ರೌಡಿಗಳೇ ಇರಲಿಕ್ಕಿಲ್ಲ ಅಂತ ಕಾಣುತ್ತೆ, ರೌಡಿ ಶೀಟೇ ಇರಲಿಕ್ಕಿಲ್ಲ. ಮೊದಲು ಕಬ್ಬನ್ ಪಾರ್ಕಲ್ಲಿ ರೌಡಿ ಶೀಟ್ ಇರಲಿಲ್ಲ. ಫಸ್ಟು ಮುತ್ತಪ್ಪರ ಇದು ರೌಡಿ ಶೀಟ್ ನಾನೇ ಓಪನ್ ಮಾಡಿದ್ದು ಆ ಸ್ಟೇಷನಲ್ಲಿ ಇದ್ದಾಗ. ಸೊ ಇವನು ಹಾಗೆ ಬಂದ್ಬಿಡ್ಬೇಕಾಯ್ತು. ಅದು ಬಿಟ್ಬಿಟ್ಟು ಇದಕ್ಕೆ ಎಲ್ಲೆಚ್ಚಿಗೆ ಬಾಂಬ್ ಬಿಡಕ್ಕೆ ಹೋದ. ಇವನೇನು ಮಾಡ್ದ ಅಂತ ಹೇಳಿದ್ರೆ, ಒಂದು ಬಾಂಬ್, ಆರ್ಟಿಫಿಷಿಯಲ್ ಬಾಂಬ್ ಮಾಡಿಬಿಟ್ಟು ಯಾರ್ದೋ ಒಂದು ಬಾತ್ರೂಮ್ನಲ್ಲಿ ಎಲ್ಲೋ ಇಟ್ಬಿಟ್ಟು, ನೋಡಿ ಅವನು ಟ್ರೈನಿಂಗ್ ಆದವನು, ಅವನು ಸಾಮಾನ್ಯ ಪ್ರಜೆ ಅಲ್ಲ, ಟ್ರೈನ್ಡ್ ಪೊಲೀಸ್ ಆಫೀಸರ್. ಅವನು ದಡ್ಡ ಅಂತ ಯಾಕೆ ಹೇಳ್ತೀನಿ, ಅವನು ಬಂದ ಮೋಟರ್ ಸೈಕಲ್ ಬಂದುಬಿಟ್ಟು ಏನು ಮಾಡ್ದ, ಈ ಕಾರ್ಪೊರೇಷನ್ ಇದೆಯಲ್ಲ ಅದ್ರ ಹಿಂದ್ಗಡೆ HCG ಅಂತ ಒಂದು ಕ್ಯಾನ್ಸರ್ ಹಾಸ್ಪಿಟಲ್ ಇದೆ, ಅದ್ರ ಆಪೋಸಿಟ್ ಅಲ್ಲಿ STD ಬೂತ್ ಇದೆ, ಅದು ಸ್ವಲ್ಪ ಹಿಂದೆ, ಈಗಲೂ ಇದೆ STD ಬೂತ್ ಅನ್ಕೊಂಡು. ಅಲ್ಲಿ ಬಂದ್ಬಿಟ್ಟು ಮೋಟರ್ ಸೈಕಲ್ ನಿಲ್ಲಿಸಿ ಹೆಲ್ಮೆಟ್ ಸಮೇತ ಹೋಗಿ STD ಮಾಡ್ದ. ಎಲ್ಲಿಗೆ ಮಾಡ್ದ? ಕಂಟ್ರೋಲ್ ರೂಮ್ ಮಾಡ್ದ, 100 ಮಾಡ್ದ. ನೋಡಿ, ಒಬ್ಬ ಮನುಷ್ಯ ಯಾವಾಗ ಅಪರಾಧ ಮಾಡ್ತಾನೆ ಅವನದು BP ಜಾಸ್ತಿ ಆಗುತ್ತೆ, ನ್ಯಾಚುರಲಿ BP ಜಾಸ್ತಿ ಆಗುತ್ತೆ, ಸ್ವೆಟ್ಟಿಂಗ್ ಆಗುತ್ತೆ, ಕನ್ಫ್ಯೂಷನ್ಸ್ ಆಗುತ್ತೆ. ಅದು ಮಾಡ್ತಾ 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 ಹ್ಯಾಬಿಚುವಲ್ ಆಗಿದ್ಮೇಲೆ ಸ್ವಲ್ಪ ಇದಾಗ್ಬೋದು ಅಂತ ಕಾಣುತ್ತೆ. ಮೊಟ್ಟ ಮೊದಲಿಗೆ ಅಪರಾಧ ಮಾಡೋನು ಪ್ರತಿಯೊಬ್ಬನಿಗೂ ಹಾರ್ಟ್ ಬೀಟ್ ಕೇಳ್ತಾ ಇರುತ್ತೆ ಅವನಿಗೆ. ಇವನು ಕಂಟ್ರೋಲ್ ರೂಮಿಗೆ ಫೋನ್ ಮಾಡಿದ್ನಲ್ಲ, ಏನು ಮಾಡ್ದ ಅಂದರೆ, LHL ಇಂಥ ರೂಮ್ನಲ್ಲಿ ಬಾಂಬ್ ಬಿಟ್ಟಿದ್ದೀವಿ ಅಂತ ಇಟ್ಟ ತಕ್ಷಣ ಭಯ ಶುರು ಆಯಿತು ಅವನಿಗೆ. ಹೆಲ್ಮೆಟ್ ಮರ್ತ ಬಂದ, ಮೋಟರ್ ಸೈಕಲ್ ತಗೊಂಡು ಹೋಗಿ ಸ್ವಲ್ಪ ದೂರ ಹೋಗೋಷ್ಟರಲ್ಲಿ ಏನಾಯ್ತು, ಎಲ್ಲಿವರೆಗೂ ಹೋಗಿದ್ದಾನೇನೋ, ಏನಾಯ್ತು, ಕಂಟ್ರೋಲ್ ರೂಮಿಗೆ ಫೋನ್ ಬಂತಲ್ಲ, ಇಮಿಡಿಯೇಟ್ ಕಂಟ್ರೋಲ್ ರೂಮ್ ಅವರು ಕಮಿಷನರ್ಗೆ ಫೋನ್ ಮಾಡಿಬಿಟ್ರು. ಕಮಿಷನರು ಇದಕ್ಕೆ ಮಾಡಿದ್ರು, ಎಲ್ಲಿಗೆ, ವಿಧಾನಸೌಧಗೆ, ಪೊಲೀಸ್ ಸ್ಟೇಷನ್ಗೆ. ಅಲ್ಲಿ ನನ್ನ ಬ್ಯಾಚ್ಮೆಂಟ್ ಒಬ್ಬರು ಪ್ರಭಾಕರ್ ಅಂತ ಇನ್ಸ್ಪೆಕ್ಟರ್ ಆಗಿದ್ರು, ಆಮೇಲೆ ಮುಲ್ಲಾ ND ಮುಲ್ಲಾ ಅಂತೇಳಿ ಅವರು DCP ಆಗಿದ್ರು ಅಂತ ಕಾಣುತ್ತೆ, ಅಥವಾ AC